ಅತ್ಯಾಚಾರ ಕೇಸ್ನಲ್ಲಿ ಪುತ್ರ ಪ್ರಜ್ವಲ್ ದೋಷಿ ಅಂತ ಏನೋ ಆಗೋಯ್ತು. ಮಗ ದೋಷಿ ಅಂತ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಭವಾನಿ ರೇವಣ್ಣ ₹1,00,00,000 ಕಾರ್ ಒಡತಿ ಸೈಲೆಂಟ್ ಆಗ್ಬಿಟ್ರು. ಕೋಟಿ ಕಾರ್ ಬೆಲೆ ಗೊತ್ತಾ ಅಂತ ಕೇಳ್ತಿದ್ರು. ಈಗ ಈ ತೀರ್ಪಿನ ಬೆಲೆ ಏನು ಅಂತ ಭವಾನಿ ಅವ್ರಿಗೆ ಗೊತ್ತಾಗಿರ್ಬೋದು. ಒಂದ್ ಕಡೆ ರೇವಣ್ಣ ನೋ ರಿಯಾಕ್ಷನ್, ಈ ಕಡೆ ಮನೆ ಸೇರ್ಕೊಂಡಿದ್ದಾರೆ ಭವಾನಿ ಅವರು. ಇದನ್ನ ನಾನು ಯಾವುದೋ ಒಂದು ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಅವರವರ ದುರಾಂಕಾರಕ್ಕೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮಗ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟ ಬೆನ್ನಲ್ಲೇ ಭವಾನಿ ಅವ್ರಿಗೆ ಶಾಕ್ ಆಗಿದೆ. ಹೇಗಪ್ಪ ಮುಖ ತೋರಿಸೋದು, ಮುಂದೇನಪ್ಪ ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾರೆ. ಅದಕ್ಕೆ ಹೇಳೋದು, ಕೋಟೆ ಕಟ್ಟಿ ಮೆರೆದವರೇ ಏನೇನೋ ಆಗಿ ಹೋಗಿದ್ದಾರೆ, ನೀವೆಲ್ಲ ಯಾವ ದುರಾಂಕಾರದಲ್ಲಿ ಮೆರೀತೀರಿ ಅಂತ. ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಕೋಟಿ ಕಾರಿನ ಒಡತಿ ಭವಾನಿ ರೇವಣ್ಣ ಅವರು ಇವತ್ತು ಮಗನ ತೀರ್ಪು ಬಂತಲ್ಲ, ಮಗನ ಬಗ್ಗೆ ಸೋಕಾಲ್ಡ್ ಅವನು ತೀರ್ಪು ಬಂತಲ್ಲ ಇವತ್ತು, ಸೋಕಾಲ್ಡ್ ಅವರ ವಂಶೋದ್ಧಾರಕ ಅಂತ ಏನು ಅನ್ಕೊಂಡಿದ್ರು, ಅವನು ಮಾಡಿರೋ ಘನಕಾರ್ಯದ ತೀರ್ಪು ಬಂದ ಮೇಲೆ ಯಾಕೋ ಸೈಲೆಂಟ್ ಆಗ್ಬಿಟ್ರು. ಇನ್ನು ಅವ್ರ ಅಪ್ಪನೂ ಯಾಕೋ ರಿಯಾಕ್ಷನ್ ಕೊಡ್ಲಿಲ್ಲ. ಇದನ್ನ ಯಾವುದೇ ರೀತಿ ಅಣಕಿಸ್ಬೇಕು ಅಂತ ಮಾತಾಡ್ತಿಲ್ಲ ದೀಪಾ. ಇವರು ಜನಗಳನ್ನ ನಡೆಸ್ಕೊಂಡಂತ ರೀತಿ ಇವತ್ತು ಈ ರೀತಿ ಮಾತಾಡೋ ತರ ಮಾಡ್ತಾ ಇದೆ ದೀಪಾ. ಸಿಂಧೂರ, ಎಷ್ಟೋ ಜನ ಕಣ್ಣೀರ್ ಹಾಕಿದ್ರು, ಎಷ್ಟೋ ಜನ ಸಂತ್ರಸ್ತರು ಇದನ್ನ ಹೊರಗಡೆ ಹೇಳೋಕೆ ಆಗದ ರೀತಿಯಲ್ಲಿ ಒಳಗೆ ಸತ್ತು ಹೋಗಿದ್ರು. ಇದೆಲ್ಲದಕ್ಕೂ ಕೋರ್ಟ್ ಇವತ್ತು ಒಂದು ಅವರಿಗೆ ತೃಪ್ತಿ ತರುವಂತಹ ಕೆಲಸವನ್ನ, ಅವರಿಗೆ ಸಮಾಧಾನ ಆಗುವಂತಹ ಕೆಲಸವನ್ನ ಮಾಡಿದೆ. ಆತ ಅತ್ಯಾಚಾರಿ ಅನ್ನುವಂತಹದ್ದನ್ನ, ಆತ ದೋಷಿ ಅನ್ನುವಂತಹದ್ದನ್ನ ಸಾಬೀತು ಮಾಡಿರುವಂತಹದ್ದು, ಅಂತಹದ್ದೊಂದು ಆದೇಶವನ್ನ ಕೊಟ್ಟಿದೆ. ಸಹಜವಾಗಿ ಮನೆಯ ಪೋಷಕರಾಗ್ಲಿ ಅಥವಾ ಅವರ ಮನೆ ಮಂದಿ ಆಗ್ಲಿ ಯಾರೂ ಕೂಡ ಇದಕ್ಕೆ ಮೊದಲು ಕೂಡ ಆ ಮಟ್ಟಿಗೆ ರಿಯಾಕ್ಟ್ ಮಾಡಿರ್ಲಿಲ್ಲ. ಆಗಾಗ ರೇವಣ್ಣ ದೇವರಿದ್ದಾನೆ ಅನ್ನುವಂತಹದನ್ನ ಹೇಳೋದನ್ನ ಬಿಟ್ರೆ, ಜೊತೆಗೆ ಕಾನೂನಿದೆ ಅನ್ನುವಂತಹದನ್ನ ಹೇಳೋದು ಬಿಟ್ರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಮಾತನ್ನ ಆಡಿರ್ಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರು, ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹೀಗೆಲ್ಲ ಮಾಡಿದ್ರು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆದ್ರೆ ಅದೆಲ್ಲದಕ್ಕೂ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಹಾಗಾಗಿಯೇ ಯಾರೂ ಕೂಡ ಅವರ ತಾಯಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಇವತ್ತು ಅವರ ಏನು ಬಸವನಗುಡಿಯ ನಿವಾಸದಲ್ಲೇ ಇದ್ರೂ ಕೂಡ ಆಚೆ ಬರೋದಿಕ್ಕೆ ಆಗ್ತಾ ಇಲ್ಲ, ಆಚೆ ಬಂದಿಲ್ಲ. ಈತ ರೇವಣ್ಣ ಕೂಡ ಇವತ್ತು ಸಬ್ ಕಮಿಟಿ ಮೀಟಿಂಗ್ ಒಂದು ವಿಧಾನಸೌಧದಲ್ಲಿ ಇತ್ತು. ಆ ಕಮಿಟಿ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು. ಆದ್ರೆ ಈ ತೀರ್ಪು ಬರೋದಿಕ್ಕೂ ಮುಂಚೆಯೇ ಒಂದು ಮೀಟಿಂಗ್ ಅರೇಂಜ್ ಆಗಿತ್ತು. ಹಾಗಾಗಿ ಇವತ್ತು ಆ ಒಂದು ಕಮಿಟಿ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದಂತಹ ರೇವಣ್ಣ ಆಚೆ ಬಂದಾಗ್ಲೂ ಕೂಡ ಸುಮಾರು 10 ನಿಮಿಷಗಳ ಕಾಲ ಮಾಧ್ಯಮದವರು ಸತತ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ರಿಯಾಕ್ಷನ್ ಅನ್ನ ನೀಡದೆ ಹೊರಟೋಗಿದ್ದಾರೆ. ಹಿಂದೆ ಎಲ್ಲ ಈ ರೀತಿ ಅಂದ್ರೆ ಅವ್ರ ಅರೆಸ್ಟ್ ಆದಾಗ ಅಥವಾ ಆತನಿಗೆ ಶಿಕ್ಷೆ ವಿಚಾರ ಬಂದಾಗ್ಲೂ ಕೂಡ ಆತನ ಒಂದಿಷ್ಟು ಎವಿಡೆನ್ಸ್ ಕೋರ್ಟಿಗೆ ಸಬ್ಮಿಟ್ ಮಾಡಿದಾಗ್ಲೂ ಕೂಡ ಒಂದಿಷ್ಟು ರಿಯಾಕ್ಷನ್ ಅನ್ನ ಮಾಡ್ತಿದ್ರು. ಅಟ್ಲೀಸ್ಟ್ ಕ್ಯಾಮರಾ ಮೈಕ್ಗಳ ಮುಂದೆ ಮಾತಾಡ್ತಿದ್ರು, ಕ್ಯಾಮರಾದಿಂದ ಒಂಚೂರು ದೂರದಲ್ಲಿ ನಿಂತು ಏನೋ ಹೇಳಿ ಹೋಗೋರು. ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಡದೆ ನೋ ರಿಯಾಕ್ಷನ್ ಅನ್ನುವಂತಹ ರೀತಿಯಲ್ಲಿ ಮನೆಗೆ ತೆರಳಿರುವಂತಹದ್ದು. ನೀವು ಹೇಳಿದಂತೆ ಒಂದಿಷ್ಟು ಜನರ ಕಣ್ಣೀರು, ಒಂದಿಷ್ಟು ಜನರ ಏನು ಆ ಒಂದು ಅಸಮಾಧಾನ, ಅದನ್ನ ಹೇಳೋಕ್ ಆಗದೇ ಇರುವಂತಹ ಪರಿಸ್ಥಿತಿ, ಎಲ್ಲದಕ್ಕೂ ಕೂಡ ಕೋರ್ಟ್ ಇವತ್ತು ಉತ್ತರವನ್ನ, ಅವರಿಗೆ ಸಾಂತ್ವನವನ್ನ ನೀಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.